ಒಂದು ಶೈಕ್ಷಣಿಕ ಅಧ್ಯಯನ ಶಿಸ್ತಾಗಿ ಅಂತಾರಾಷ್ಟ್ರೀಯ ಸಂಬಂಧದ ಅಭಿವೃದ್ಧಿಯನ್ನು ನಾವು ತಿಳಿಯೋದಾದರೆ ಮೊದಲನೇದಾಗಿ ಆರಂಭಿಕ ಹಂತ ಅಂತ ಹೇಳಿ ಈ ಆರಂಭಿಕ ಹಂತದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡ್ಬೋದಾಗಿದೆ. ಎರಡನೇದಾಗಿ ಫಸ್ಟ್ ವರ್ಲ್ಡ್ ವಾರ್ ನಂತರದ ಯುಗ ಅಂತೇಳಿ ಇಲ್ಲಿ ಲೀಗ್ ಆಫ್ ನೇಷನ್ನ ಸ್ಥಾಪನೆ, ರಚನೆ, ಕಾರ್ಯ ಮತ್ತು ಸಾಧನೆಗಳ ಬಗ್ಗೆ ಅಧ್ಯಯನ ಮಾಡ್ಬೋದಾಗಿದೆ. ಮೂರನೇದಾಗಿ ಅಂತರ್ಯುದ್ಧದ ಅವಧಿ, ಇಲ್ಲಿ ನಾವು ರಿಯಲಿಸ್ಟಿಕ್ ಮತ್ತು ಐಡಿಯಲಿಸ್ಟಿಕ್ ಅಪ್ರೋಚ್ಗಳ ನಡುವಿನ ಘರ್ಷಣೆ ಮತ್ತು ಹ್ಯಾನ್ಸ್ ಜೆ ಮಾರ್ಗೆಂತೂರ್ ಅವರ ವಿಚಾರಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ಬೋದಾಗಿದೆ. ನೆಕ್ಸ್ಟು ಸೆಕೆಂಡ್ ವರ್ಲ್ಡ್ ವಾರ್ನ ನಂತರದ ಯುಗ ಅಂತ ಹೇಳಿ ಇಲ್ಲಿ ಕೆನ್ನೆತ್ ವಾಲ್ಡ್ಸ್ರವರು ಹೇಳಿರೋ ಪ್ರಕಾರ ಇಡೀ ಜಗತ್ತು ಅರಾಜಕತೆಯಿಂದ ಕೂಡಿದೆ, ಹಾಗೆ ಇದೊಂದು ಅನಾರ್ಕಿ ಸಿಸ್ಟಮಲ್ಲಿದೆ, ಸೊ ಇದನ್ನು ಸರಿದೂಗಿಸಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ಬೋದಾಗಿದೆ. ನೆಕ್ಸ್ಟ್ 1960 ಟು 1970 ಎರಾ ಅಂಥೇಳಿ ಇಲ್ಲಿ ನಿಯೋ ರಿಯಲಿಸ್ಟಿಕ್ಕು, ನಿಯೋ ಲಿಬರಲಿಸ್ಟಿಕ್ಕು, ಹಾಗೆ ಕ್ರಿಟಿಸಿಸ್ ಥಿಯರಿ ಇರ್ಬೋದು. ಹಾಗೆ ಇಲ್ಲಿ ಕೆನ್ನೆತ್ ವಾಲ್ಡ್ಸು ಮತ್ತು ಜಾನ್ ಮೆಹಿರ್ ಶೈಮರ್ ಅವರು ಹೇಳಿರೋ ಪ್ರಕಾರ ನ್ಯೂ ರಿಯಲಿಸಮ್ ಇರ್ಬೋದು. ಇವುಗಳ ಒಂದು ಅದ್ಭುತವಾಗಿರುವಂಥ ಆಲೋಚನೆಗಳ ಸಿದ್ಧಾಂತಗಳನ್ನ ಅಧ್ಯಯನ ಮಾಡ್ಬೋದಾಗಿದೆ. ನೆಕ್ಸ್ಟು 20th ಸೆಂಚುರಿಯಿಂದ ಇಲ್ಲಿನವರೆಗಿನ ಅಧ್ಯಯನ ಅಂತ ಹೇಳಿದ್ರೆ ಇಲ್ಲಿ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನದ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ಬೋದಾಗಿದೆ. ನೆಕ್ಸ್ಟ್ ಶೀತಲ ಸಮರದ ನಂತರದ ಯುಗ ಅಂತ ಹೇಳಿದ್ರೆ ಜಾಗತೀಕರಣ, ಮಾನವ ಹಕ್ಕುಗಳು, ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಅಂತ ನಾವು ಕರಿಬೋದು, ಇವುಗಳ ಒಂದು ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನ ಮಾಡ್ಬೋದಾಗಿದೆ. ನೆಕ್ಸ್ಟ್ ವಿಧಾನಶಾಸ್ತ್ರೀಯ ಬಹುತ್ವ ಅಂತ ಹೇಳಿದ್ರೆ ಪರಿಮಾಣಾತ್ಮಕ, ಗುಣಾತ್ಮಕ ಮತ್ತು ಕೇಸ್ ಸ್ಟಡೀಸ್ ಹಾಗೂ ಸಂಶೋಧನೆಗಳ ಮೂಲಕ ಅಧ್ಯಯನ ಮಾಡೋದನ್ನು ಗಮನಿಸಬಹುದಾಗಿದೆ. ನೆಕ್ಸ್ಟ್ ಜಾಗತೀಕರಣ ಮತ್ತು ಅಂತರ್ಸಂಪರ್ಕ ಹಾಗಂತ ಹೇಳಿದ್ರೆ ಇಂಟರ್ಡಿಪೆಂಡೆಂಟ್ ಆಗಿರುವಂಥದ್ದು, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ವಿಶೇಷವಾಗಿ ಬೌದ್ಧಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ದೇಶ ಮತ್ತೊಂದು ದೇಶವನ್ನು ಹೆಂಗೆ ಸಂಪರ್ಕಿಸಿದೆ ಅನ್ನೋದನ್ನು ಅಧ್ಯಯನ ಮಾಡ್ಬೋದಾಗಿದೆ. ಕೊನೆಯದಾಗಿ ಸವಾಲುಗಳು ಮತ್ತು ಉದಯೋನ್ಮುಖ ಸಮಸ್ಯೆಗಳು ಹಾಗಂತ ಹೇಳಿದ್ರೆ ಇತ್ತೀಚೆಗೆ ರೀಸೆಂಟಾಗಿ ಬರ್ತಿರುವಂಥ ಇಶ್ಯೂಸ್ಗಳಿರ್ಬೋದು, ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಅಥವಾ ಕೆಲವೊಂದು ವಲಸೆ ಇರ್ಬೋದು, ನಿರಾಶ್ರಿತರ ಬಿಕ್ಕಟ್ಟಿರ್ಬೋದು, ಕೃತಕ ಬುದ್ಧಿಮತ್ತೆ ಇರ್ಬೋದು, ಜೆನೆಟಿಕ್ ಇಂಜಿನಿಯರಿಂಗ್ ಇರ್ಬೋದು. ಸೊ ಇವೆಲ್ಲವೂ ಸಮಸ್ಯೆಗಳನ್ನ ಇತ್ತೀಚಿನ ಹೊಸ ಪ್ಯಾಂಡಮಿಕ್ ಔಟ್ಬ್ರೇಕ್ ಇರ್ಬೋದು, ಇವುಗಳ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದಾಗಿದೆ.